ನಮಸ್ಕಾರ. ಈ 1993 ಮಾರ್ಚಲ್ಲಿ JR ಲಕ್ಷ್ಮಿ ಅನ್ನೋರು ಇಬ್ಬರು ವೈದ್ಯರು ಅಂತ ಒಂದು ಕತೆ ಬರೆದಿದ್ದಾರೆ. ಅದು ನನಗೊಂಥರ ಚೆನ್ನಾಗಿದೆ ಅನ್ನಿಸ್ತು. ಪ್ರಾಣಿಗಳು ಈ ಕಾಲದಲ್ಲಿ ಇಷ್ಟು ಮುಂದುವರೆದೇ ಎಲ್ಲ ಸರಿ, ಬಟ್ ಒಂದು 30 ವರ್ಷಗಳ ಹಿಂದೆಯೇ ಅವರು ಒಂದು ಸಣ್ಣ ಮನೋವೈಜ್ಞಾನಿಕದ ಹಿನ್ನೆಲೆಯಲ್ಲಿ ಒಂದು ಕತೆ ಬರೆದಿದ್ದಾರೆ ನನಗನ್ನಿಸ್ತು. ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆವಂತಿ ನಗರವನ್ನು ಒಬ್ಬ ಅನಂಗಪಾಲ ಅಂತ ರಾಜ ಆಳ್ತಾ ಇರ್ತಾನೆ. ಆವಂತಿ ನಗರದ ಅನಂಗಪಾಲ ರಾಜ ಆಗಿರ್ತಾನೆ. ಅವನ ಹತ್ರ ಶರ್ವಾಣಿ ಅಂತ ಒಂದು ಆನೆ ಇರುತ್ತೆ. ರಾಜ ಆನೆ ತುಂಬ ಮುದ್ದಾಗಿರುತ್ತೆ. ರಾಜ ಅನಂಗನಿಗೆ ಅದ್ರ ಮೇಲೆ ಜಾಸ್ತಿ ಅಭಿಮಾನ. ಯಾಕಪ್ಪ ಅಂದರೆ ಅವನು ಅದರ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿ ಅನೇಕ ಯುದ್ಧಗಳಲ್ಲಿ ವಿಜಯಶಾಲಿಯಾಗಿರ್ತಾನೆ. ಅದು ಒಂದು ಕಾರಣ ಆಗಿರುತ್ತೆ. ಅನಂಗಪಾಲ ಶರ್ವಾಣಿ ಮುಂದೆ ಕುಳಿತುಕೊಂಡು ವನವಿಹಾರ ಮಾಡೋಕ್ಕೆ ಹೊರಟಿರ್ತಾನೆ ಒಂದು ದಿವಸ. ಆಗ ಉದ್ಯಾನವನ ಹತ್ತಿರ ಹೋಗ್ತಾ ಹೋಗ್ತಾ ಶರ್ವಾಣಿ ಪ್ರಳಯಕಾಲದ ಜಂಜಾವತ ಅಂದರೆ ಪ್ರಳಯಕಾಲದಲ್ಲಿ ಗಾಳಿ ಬಂದರೆ ಹೇಗೆಲ್ಲ ಚದುರೋಗುತ್ತೋ ಆ ಥರ ದಡಾರಂತ 4 ಕಾಲುಗಳು ಸೋತ್ಕೊಂಡು ನೆಲದ ಮೇಲೆ ಬಿದ್ದು ಹೋಗುತ್ತೆ. ನಿಂತ್ಕೊಳ್ಳೋ ಕೂಡ ಅದಕ್ಕೆ ಶಕ್ತಿ ಇಲ್ಲದೆ ಇದ್ದಂಗೆ ಆಗೋಗುತ್ತೆ. ಆಗ ಅನಂಗಪಾಲ ಏನು ಮಾಡ್ತಾನೆ, ಅಂಬಾರಿಯಿಂದ ಕೆಳಗೆ ಹಾರಿಬಿಟ್ಟು ಪಾಪ ಆನೆಗೆ ಏನಾಯಿತೋ ಅಂತ ಓಡಿ ಮಾವಟಿಗೆ ಹೇಳಿ ಕಳಿಸ್ತಾನೆ. ಮಾವಟಿಗ ಬರ್ತಾನೆ. ಹೀಗೆ ಅರ್ಧಾಂತರದಲ್ಲಿ ಶರ್ವಾಣಿಗೆ ಏನಾಗೋಯ್ತೋ ಏನೋ ಅಂತ ರಾಜನಿಗೆ ಆತಂಕ ಶುರುವಾಗತ್ತೆ. ಆಮೇಲೆ ಮಾವಟಿಗ ಬಂದು ನೋಡ್ತಾನೆ, ಪಶುವೈದ್ಯರನ್ನ ಕರಿಬೇಕು ಅಂತ ಆಗುತ್ತೆ. ಅದಕ್ಕೆ ಏನು ಮಾಡ್ತಾನೆ ರಾಜ, ಪಶು ಪಕ್ಷಾದಿಗಳಿಗೆ ಚಿಕಿತ್ಸೆ ಮಾಡೋ ವೈದ್ಯರನ್ನೆಲ್ಲರನ್ನು ಹೆಸರು ಮಾಡಿರ್ತಾರಲ್ಲ, ಅದರಲ್ಲಿ ಸಿದ್ಧಹಸ್ತರಾದವ್ರಿಗೆಲ್ಲ ಕರೆ ಕಳಿಸ್ತಾನೆ. ಶ್ರೀಶರ್ಮ ಅಂತ ಒಬ್ಬ ವೈದ್ಯ ಬರ್ತಾನೆ. ನಾನೇನು ಚೆನ್ನಾಗಿ ಪರೀಕ್ಷೆ ಎಲ್ಲ ಮಾಡಿ, ಮಹಾಪ್ರಭುಗಳೇ, ಇದು ಪ್ರಾಣಿಗಳಿಗೆ ಅತ್ಯಪೂರ್ವವಾಗಿ ಬರುವ ಸರ್ವಾಂಗ ಕುಂಠಿತವೆಂಬ ಮಹಾಪಾತ ಅಂತ ಕಾಣುತ್ತೆ ಅಂತಾನೆ. ಅಂದರೆ ಇದಕ್ಕೆ ಲಕ್ವಾತರ ಏನೋ ಆಗಿದೆ. ಇದರ ಚರ್ಮವು ಕ್ಷಣಕ್ಕೆ 5-6 ಸಲ ಕುಗ್ಗೋಗೋದನ್ನು ನೋಡಿದಾಗ ಇಂತಹ ವ್ಯಾಧಿ ಬಡಿದ ಜೀವಿ ಬದುಕುವುದೇ ಅಸಾಧ್ಯ ಅಂತ ಅನಿಸುತ್ತೆ. ಈ ನಡುವೆ ಪ್ರಾಚೀನ ವೈದ್ಯರ್ಗಂಥದಲ್ಲಿ ಇಂಥ ವ್ಯಾಧಿಗೆ ಚಿಕಿತ್ಸೆ ಮಾಡುವ ಕ್ರಮ ಇರೋದನ್ನು ನಾನು ಎಲ್ಲೋ ನೋಡಿದ್ದೀನಿ. ಅದರಿಂದ ಇದೊಂದು ವಿಶೇಷವಾದ ಸಂಗತಿಯಾಗಿದೆ. ನಾನು ಈ ಪ್ರಯತ್ನವನ್ನು ಮಾಡ್ತೀನಿ ಅಂತಾನೆ. ಯಾನೇ ಗುಣವಾಗಿ ತೀರಬೇಕಾದ್ದು ನನಗೆ ತುಂಬ ಮುಖ್ಯ. ನೀವು ಖರ್ಚಿನ ವಿಷಯ ಏನು ಯೋಚನೆ ಮಾಡಬೇಡಿ, ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿ ಅಂತ ರಾಜ ಅವನಿಗೆ ಒಪ್ಪಿಗೆ ಕೊಟ್ಬಿಡ್ತಾನೆ. ಆಗ ಇವನೇನು ಮಾಡ್ತಾನೆ, ವೈದ್ಯ ಏನು ಮಾಡ್ತಾನೆ, ಸುಶರ್ಮ ಆ ಪ್ರದೇಶದಲ್ಲಿ ಒಂದು ದೊಡ್ಡದಾದ ಗುಡಾರ ಕಟ್ಟುತ್ತಾನೆ. ಯಾಕೆಂದ್ರೆ ಆನೆ ದೋಡಾಡೋಕ್ಕಾಗೋದಿಲ್ವಲ್ಲ ಅದ್ರ ಕೈಲಿ. ಆ ಗಜಕ್ಕೆ ಮದ್ದು ಕೊಡೋಕ್ಕೆ ಶುರು ಮಾಡ್ತಾನೆ. ಅವನು ಅಪೂರ್ವವಾದ ಗಿಡಮೂಲಿಕೆ ಎಲ್ಲ ಸಂಗ್ರಹಿಸ್ಕೊಂಬಂದು ಕಾಯಿ ಆಮೇಲೆ ರಾಜಧಾನ್ಯಗಳನ್ನೆಲ್ಲ ಸೇರಿಸಿ ಅದನ್ನೆಲ್ಲ ಉಂಡೆ ಮಾಡಿ ಅದಕ್ಕೆ ಅನುಪಾನ ಎಲ್ಲ ಸರಿಯಾಗಿ ನೋಡ್ಕೋತಾ ಹೋಗ್ತಾನೆ. ಆನೆಗೆ ಅಂದರೆ ಕಮ್ಮಿ ಆಹಾರ ಸಾಕಾಗತ್ತಾ, ದೊಡ್ಡ ಬಾಂಡೆಗಳಲ್ಲಿ ತುಂಬಿಸಿ ಊಟೋಪಚಾರ ಎಲ್ಲ ಅದಕ್ಕೆ ನಡೆಸ್ತಾರೆ. 1 ತಿಂಗಳು ಕಳೆದೋದ್ರೂ ಆನೆಯಲ್ಲಿ ಅಂಥ ಹೆಚ್ಚಿನ ಬದಲಾವಣೆ ಏನೂ ಬರಲ್ಲ. ಆಗ ಶ್ರೀಶರ್ಮ ಹೇಳ್ತಾನೆ ರಾಜನಿಗೆ, ಏನು ಯೋಚನೆ ಮಾಡಬೇಡಿ ಸ್ವಾಮಿ, ಈಗೀಗ ಅದಕ್ಕೆ ವಾಸಿಯಾಗೋ ಲಕ್ಷಣಗಳು ಕಾಣಕ್ಕೆ ಶುರುವಾಗಿದೆ. ಇನ್ನೂ ಸ್ವಲ್ಪ ದಿನ ವೈದ್ಯ ದೃಷ್ಟಿ ಆದವನು ನನಗೆ ಆ ಬದಲಾವಣೆ ಗೊತ್ತಾಗ್ತಾ ಇದೆ, ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಇನ್ನೂ ಸ್ವಲ್ಪ ದಿನ ಹೋದರೆ ನಿಮ್ಮ ಆನೆ ಮೊದಲನೇ ಹಾಗೆ ಎದ್ದು ತಿರುಗಾಡತ್ತೆ ಅಂತ. ಅದಕ್ಕೆ ಅನಂಗಪಾಲಂಗೆ ಬೇಜಾರಾಗೋಗುತ್ತೆ. ಏನೋ ರೇಕೊಂಡು ಆ ಕಡೆ ನೋಡ್ತಾನೆ. ಅಲ್ಲಿ ಜನ ಸೇರಿರ್ತಾರಲ್ಲ ಆನೆ ವಿಷಯ ಎಲ್ಲ ನೋಡೋದಕ್ಕೆ. ಆ ಗುಂಪುಗಳಿಗಿಂದ ಒಬ್ಬ ಮುಂದಕ್ಕೆ ಬರ್ತಾನೆ. ಬಂದುಬಿಟ್ಟು, ಸ್ವಾಮಿ ಪ್ರಭುಗಳೇ, ಇಷ್ಟರವರೆಗೆ ನಡೆ ಚಿಕಿತ್ಸೆಯಿಂದ ಯಾನೆಗೆ ಹೇಳಿಕೊಳ್ಳುವಂಥ ಗುಣ ಏನು ನನಗೆ ಆಗಿದೆ ಅಂತ ಅನಿಸೋಲ್ಲ. ದಯಮಾಡಿ ನನಗೂ ಒಂದು ಅವಕಾಶ ಕೊಟ್ಟರೆ ನಾನು ಇಂಥದೇ ಚಿಕಿತ್ಸೆ ಮಾಡೋನು. ಬೇಗನೆ ಅದನ್ನು 1 ವಾರದೊಳಗೆ ನಿಮಗೆ ನಂಬಿಕೆ ಬರೋ ಹಾಗೆ ನಾನು ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅನಂಗಪಾಲ ಆ ವ್ಯಕ್ತಿಯನ್ನು ನೋಡ್ತಾನೆ. ನೋಡಿದ್ರೆ, ನನ್ನ ಹೆಸರು ಜೀವದತ್ತ, ನಾನು ಕೂಡ ಒಬ್ಬ ವೈದ್ಯ ಅಂತ ಅವನು ಹೇಳ್ಕೊತಾನೆ. ಆಮೇಲೆ ಶಿವಶರ್ಮ ಬಾಯಿ ಹಾಕಿ ಮಧ್ಯದಲ್ಲಿ, ಇವನು ಕೆಲವು ದಿವಸಗಳ ಕಾಲ ನನ್ನ ಹತ್ರನೇ ಶಿಷ್ಯವೃತ್ತಿ ಮಾಡ್ತಿದ್ದ. ಆದರೆ ಅವನ ಆಲೋಚನೆ ನಂಗೆ ಹೊಂದೇ ಇದ್ದಿದ್ದರಿಂದ ನಾನು ಅವನ್ನ ಪ್ರಯೋಜನ ಇಲ್ಲ ನೀನು ಅಂತ ವಾಪಸ್ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ಅನಂಗಪಾಲ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಯಾವ ಹೊತ್ತಲ್ಲಿ ಯಾವ ಹಾವಿರುತ್ತೋ ಯಾವುದರಿಂದ ಗುಣವಾಗುತ್ತೋ ಅಂದ್ಬಿಟ್ಟು ಜೀವದತ್ತನಿಗೆ ಕೂಡ ಅವನ ಆನೆಗೆ ಚಿಕಿತ್ಸೆ ಮಾಡೋದಕ್ಕೆ ಅನುಮತಿ ಕೊಟ್ಬಿಡ್ತಾನೆ. ಆಗ ಜೀವದತ್ತ ರಾಜನೊಂದಿಗೆ ಈ ಥರ ಹೇಳ್ತಾನೆ, ಈ ಆನೆ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲಿ ಒಂದು ಸರೋವರ ಮಾಡಿಸ್ಬೇಕು. ಅದರ ತುಂಬ
ತಾವರೆ ಮೊಗ್ಗಿನ ದಂಟುಗಳನ್ನು ಬೆಳೆಸಬೇಕು. ತಟಾಕದ ಕಟ್ಟೆ ಸುತ್ತಲೂ ಅಂದಚಂದವಾದ ಫಲಪುಷ್ಪ ವೃಕ್ಷ ಲತೆ ಎಲ್ಲ ಇರೋ ಹಾಗೆ ಮಾಡಿಸ್ಬೇಕು, ಒಳ್ಳೆ ಉದ್ಯಾನವನ ಮಾಡಬೇಕು ಅಂತ ಹೇಳಿಬಿಡ್ತಾನೆ. ಅನಂಗಪಾಲ ಆಶ್ಚರ್ಯದಿಂದ ಇದೇನಿದು ನೀನು ಮಾಡೋ ಅಂಥ ಚಿಕಿತ್ಸೆ ಅಂತಾನೆ. ಜೀವದತ್ತ ಹೌದು ಅಂತ ಅಲ್ಲೆಲ್ಲಾಡಿಸ್ಬಿಟ್ಟು ಕೆಲವೇ ದಿನಗಳಲ್ಲಿ ಇದರ ಸತ್ಫಲವನ್ನು ನೀವು ನೋಡ್ತೀರಿ, ಹಾಗಾಗಿದ್ದಲ್ಲಿ ನೀವು ಬೇಕಾದ್ರೆ ನನ್ನ ತಲೆದಂಡ ತಗೊಳ್ಳಿ ಅಂತ ದೃಢವಾದ ಸ್ವರದಲ್ಲಿ ಹೇಳ್ತಾನೆ. ಅನಂಗಪಾಲನ ಆಜ್ಞೆಯಂತೆ ಒಂದು ವಾರದೊಳಗೆ ದೊಡ್ಡ ತಟೋಕ ಸಿದ್ಧವಾಗುತ್ತೆ. ತಟಾಕ ಅಂದರೆ ಸರೋವರ. ಜೀವದತ್ತನ ಕೋರಿಕೆಯಂತೆ ಕೆಲವು ಮಂದಿ ಮಾವಟಿಗರು ದಿನ ಕೆಲವು ಆನೆಗಳನ್ನು ಆ ತಟಾಕದಲ್ಲಿ ಅಂದರೆ ಸರೋವರದಲ್ಲಿ ಸ್ನಾನ ಮಾಡಿಸೋಕ್ಕೆ ಸಾಗಿಸ್ಕೊಂಡು ಬರ್ತಾರೆ. ಆ ಆನೆಗಳೆಲ್ಲ ಅತ್ಯಾನಂದದಿಂದ ಹೊಸ ಸರೋವರ ಸಿಕ್ತಲ್ವ, ಆನೆಗೆ ನೀರು ಕಂಡ್ರೆ ಇಷ್ಟ ಅಲ್ಲ, ಎಲ್ಲ ಮಾಡಿಕೊಂಡು ಆಟಾಡಿಕೊಂಡು ಸಂತೋಷವಾಗಿ ಜಲಕ್ರೀಡೆ ಆಡ್ತಾ ಇರುತ್ತೆ. ಇದೆಲ್ಲ ಆ ಶರವಾಣಿಯನ್ನು ಆನೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಹೀಗೊಂದು 10 ದಿನ ಕಳೆದು ಹೋಗುತ್ತೆ. ಆಮೇಲೆ ಜೀವದತ್ತ ರಾಜನನ್ನು ಆ ತಟಾಕದ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದೃಶ್ಯದಿಂದ ಅನಂಗಪಾಲನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಕ್ಕಾಗಲ್ಲ. ತಟಾಕದಲ್ಲಿ ಶರವಾಣಿ ಗಜ ಕೂಡ ಇತರ ಆನೆಗಳ ಜೊತೆಗೆ ನೀರು ಚೆಲ್ತಾ ಮೈಮೇಲೆಲ್ಲ ನೀರು ಚೆಲ್ಕೊಂಡು ಸಂತೋಷವಾಗಿ ಆಟ ಆಡ್ತಾ ಇರೋ ದೃಶ್ಯವನ್ನು ರಾಜ ನೋಡ್ತಾನೆ. ಆಹಾ, ಇದೇನು ಔಷಧಿ ಮಾಡಿದ್ಯಪ್ಪ ನೀನು, ನಿನ್ನ ಚಿಕಿತ್ಸೆಗೆ ಹೇಗೆ ಹೊಗಳಬೇಕು ಅಂತ ನನಗೆ ತಿಳಿತಾನೇ ಇಲ್ಲ, ಅಷ್ಟು ಅಮೋಘವಾಗಿದೆ ನಿನ್ನ ಚಿಕಿತ್ಸೆ. ನಾಳೆ ತುಂಬಿದ ಸಭೆಯಲ್ಲಿ ನಿನಗೆ ಒಂದು ಗೌರವಾರ್ಪಣೆಯನ್ನು ನಾನು ಮಾಡ್ತೀನಿ ಅಂತ ರಾಜ ಹೇಳ್ತಾನೆ. ಸಮೀಪದಲ್ಲಿದ್ದು ಇದನ್ನು ಕೇಳಿದ ಶಿವಶರ್ಮನಿಗೆ ಕಷ್ಟಪಟ್ಟು ರಾತ್ರಿ ಹಗಲು ನಾನು ಮಾಡಿದೆ ಇದಕ್ಕೆಲ್ಲ ಶುಶ್ರೂಷೆನ, ನೋಡಿದ್ರೆ ಬಹುಮಾನ ಇವನು ಕೊಡ್ತೇನೆ ರಾಜ ಅಂತ ಮನಸ್ಸಲ್ಲೊಂದು ಕಿನಿಸು ಬರುತ್ತೆ. ಅಷ್ಟು ಅವನು ಹೇಳ್ತಾನೆ ರಾಜಂಗೆ, ನಾನು ಮಾಡಿದ ಚಿಕಿತ್ಸೆ ಪ್ರಭಾವದಿಂದ ಆನೆ ಇಷ್ಟೆಲ್ಲ ಶಕ್ತಿಯುತವಾಗಿ ಇಲ್ಲಿ ಆಟ ಆಡ್ತಿದೆ ಅಂತ. ಜೀವಿತಾತ ಅದಕ್ಕೇನು ಒಪ್ಕೊಳ್ಳಲ್ಲ. ಅವನು ಹೇಳ್ತಾನೆ, ನಾನು ಅವಲಂಬಿಸಿದ ಕ್ರಿಯಾತತ್ವಗಳೇನು ಅಂದರೆ ಆನೆಗೆ ಆರೋಗ್ಯವಾಗಿದೆ, ಶಿವವರವನ ಚಿಕಿತ್ಸೆಯಿಂದ ಏನೂ ಪ್ರಯೋಜನ ಇಲ್ಲ ಅಂತ ಇಬ್ಬರು ವಾದ ಮಾಡ್ಕೋತಾರೆ. ಆಗ ಅನಂಗಪಾಲಂಗೆ ಏನು ನಿರ್ಣಯ ತಗೊಳ್ಳೋದಕ್ಕೆ ಆಗಲ್ಲ. ಸರಿ, ನೀವಿಬ್ಬರು ನಾಳೆ ಬೆಳಿಗ್ಗೆ ನನ್ನ ಸಭೆಗೆ ಬನ್ನಿ, ಅಲ್ಲಿ ನಾನು 4 ಜನದ ಮುಂದೆ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಹೇಳಿಬಿಟ್ಟು ಅಂತಪ್ಪರಿಗೆ ಹೊರಟೋಗ್ತಾನೆ. ಮಾರನೇ ದಿನ ತುಂಬಿದ ಸಭೆಯಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ವೈದ್ಯರು ಮಾಡಿದ್ದ ಎಲ್ಲ ಪ್ರಯತ್ನಗಳನ್ನು ರಾಜ ವಿವರಿಸ್ತಾನೆ. ಮೊದಲು ಸುಬುದ್ಧಿ ಅಂತ ಮಂತ್ರಿಗಳ ಸಲಹೆ ಕೇಳ್ತಾನೆ, ಏನು ಮಾಡೋದು ಅಂತ. ಸುಬುದ್ಧಿ ಅಂತ ಒಬ್ಬ ಮಂತ್ರಿ ಎದ್ದು ಹೇಳ್ತಾನೆ, ಮಹಾರಾಜರೇ, ಶಿವರ್ಬರು ಕೊಟ್ಟ ಮದ್ದಿನಿಂದಾನೇ ಆನೆ ಗುಣವಾಗಿರೋದು, ಅದು ಎದ್ದು ತಿರುಗಾಡೋಗಿರೋದು ಹಾಗೆ ಆಗಿದೆ, ಅದರಿಂದ ಬಹುಮಾನ ಅವ್ರಿಗೆ ಕೊಡಬೇಕು, ಅದಕ್ಕೇನು ಸಂದೇಹ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಸುಕೀರ್ತಿ ಅಂತ ಇನ್ನೊಬ್ಬ ಮಂತ್ರಿ ಇರ್ತಾನೆ. ಅವನು ಹೇಳ್ತಾನೆ ಈ ಥರ, ಮಹಾರಾಜ, ಸತ್ತಾಗೆ ಬಿದ್ದ ಆನೆಗೆ ಉತ್ತೇಜನ ಉತ್ಸಾಹ ಎಲ್ಲ ಬರ್ಸೋಕ್ಕೆ ಜೀವದತ್ತ ಕಟ್ಟಿಸಿದ ಆ ಸರೋವರದಿಂದ ಮಾತ್ರನೇ ಸಾಧ್ಯ ಆಯಿತು, ಅದರಿಂದ ವ್ಯಾಧಿ ಗುಣವಾಯಿತು, ಅದರಿಂದ ನೀವು ಬಹುಮಾನನ 2ನೇ ವೈದ್ಯನಿಗೆ ಕೊಡಿ ಅಂತಾನೆ. ಆಮೇಲೆ ಮಂತ್ರಿಗಳೆಲ್ಲ ಸೇರಿ ಚಿಕ್ಕ ಪ್ರಾಯದವನಿಗೆ ಆಗಿದ್ದಂಥ ಇನ್ನೊಬ್ಬ ಇರ್ತಾನೆ ಶಶಿಧರ ಅಂತ. ಅವನ ಮಹಾಪ್ರಭುಗಳೇ, ಆನೆ ಚಿಕಿತ್ಸೆ ಮಾಡಿದವರು ಇಬ್ಬರು ಆ ಚಿಕಿತ್ಸೆಗಳನ್ನು ಪ್ರತ್ಯೇಕಿಸಿ ಬೇರ್ಪಡಿಸಿ ನೋಡದೆ ಒಂದೇ ದೃಷ್ಟಿಯಲ್ಲಿ ನೋಡಬೇಕು, ಇದರಿಂದ ತಮ್ಮ ಸತ್ಕಾರಗಳಿಗೆ ಇಬ್ಬರೂ ಸಮಾನವಾಗಿ ಅರ್ಹರು ಅಂತಾನೆ ಹೇಳಬೇಕು. ನಾನು ಹೇಳಿದ್ದು ಹೀಗೆ ನೀವು ಯೋಚನೆ ಮಾಡಿ, ನಿಮ್ಮ ಬುದ್ಧಿಗೆ ತೋರುತ್ತೆ ಅಂತ ಉತ್ತರ ಹೇಳಿಬಿಡ್ತಾನೆ. ಅನಂಗಪಾಲ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಚಿಕ್ಕವನಾದರೂ ಬುದ್ಧಿವಂತಿಕೆಯಿಂದ ಮಂತ್ರಿ ಪದವಿ ಅಲಂಕರಿಸಿರೋ ಶಶಿಧರ ಹೇಳಿದ ತೀರ್ಪು ಸರಿಯಾಗಿದೆ. ನಾನೀಗ ಇಬ್ಬರು ವೈದ್ಯರನ್ನು ಸಮಾನವಾಗಿ ಸತ್ಕರಿಸ್ತೇನೆ. ಯಾಕೆ ಅಂದರೆ ಈ ದೃಷ್ಟಿಯಲ್ಲಿ ವ್ಯಾಧಿಗ್ರಸ್ತವಾಗಿದ್ದ ಪ್ರಾಣಿಗೆ ಯಾವುದಾದ್ರೂ ಅದರ ಶರೀರದ ಮೇಲೆ ಮಾತ್ರವಲ್ಲದೆ ಅದರ ಮನೋಭಾವನೆಗಳಿಗೂ ಚಿಕಿತ್ಸೆ ಆಗಬೇಕು. ಹಾಗಾದರೆ ಮಾತ್ರ ಆ ಪ್ರಾಣಿ ಮತ್ತು ಜೀವ ಉತ್ಸಾಹ ಬರಬೇಕಲ್ಲ, ಆ ಥರ ಮಾಡೋಕ್ಕಾಗತ್ತೆ ಅಂತ ಶಿವವರನೇ ಶರವಾಣಿಗೆ ಪ್ರಶಸ್ತವಾದ ಚಿಕಿತ್ಸೆ ಮಾಡಿಸಿದಾನೆ ಅಂತ ಅಂದ್ಕೊಂಡು 3 ಜನಕ್ಕೂ ಇಬ್ಬರಿಗೂ ಸಮಾನ ಬಹುಮಾನಗಳನ್ನು ಕೊಟ್ಬಿಡ್ತಾನೆ. ಆಮೇಲೆ ಮಿಕ್ಕಿದ 3 ಜನ ಅವನಿಗೆ ಸಜೆಷನ್ ಹೇಳಿದ್ರಲ್ಲ, ಸಮಾಲೋಚಿಸಿ ಉತ್ತರ ಹೇಳ್ಕೊಟ್ರಲ್ಲ, ಅವ್ರನ್ನೂ ಮೆಚ್ಕೊಂಡು ಅವ್ರಿಗೂ ಎಲ್ರಿಗೂ ತಕ್ಕ ಕಾಣಿಕೆ ಕೊಡ್ತಾನೆ. ತಮ್ಮ ಅಭಿಪ್ರಾಯ ಮಂಡಿಸಿದ ಇತರ ಮಂತ್ರಿಗಳಿಗೂ ಪ್ರತ್ಯೇಕ ಸನ್ಮಾನ ರಾಜ ಮಾಡ್ತಾನೆ. ಎಲ್ಲರಿಗೂ ಇದರಿಂದ ತುಂಬ ಸಂತೋಷ ಆಗುತ್ತೆ. ಕುತೂಹಲ ಭರಿತವಾದ ಈ ಅದ್ಭುತ ಸಮಾಚಾರ ಊರೆಲ್ಲ ಹರಡಿ ಒಳ್ಳೆಯ ಕತೆ ಕೇಳಿದಷ್ಟು ಆನಂದವಾಯಿತು ಎಲ್ಲರಿಗೂ. ನಮಸ್ಕಾರ.